ಹಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಚೇತನ್. ನಮ್ಮ ಈ ವೀಕೆಂಡಿನ ಪಯಣ ಸಕಲೇಶ್ಪುರದ ಕಡೆಗೆ. ನಾವು ಬುಕ್ ಮಾಡಿದ್ದು ಕಲ್ಲು ಕರಡಿ ಹೋಮ್ ಸ್ಟೇ ಅಂತ. ಇದು ಪ್ರೈವೇಟ್ ಎಸ್ಟೇಟ್ ಇವ್ರದ್ದು. ಸೊ ನಾವು ಬುಕ್ ಮಾಡಿದ್ದಿಲ್ಲಿ ಸಕಲೇಶ್ಪುರದ ಮೂಡಿಗೆರೆ ಹತ್ರ ಇರೋ ಕಲ್ಲು ಕರಡಿ ಹೋಮ್ ಸ್ಟೇ. ಸೊ ಫೈನಲಾಗಿ ಬ್ಯಾಂಗ್ಳೂರಿಂದ ಟ್ರಾವೆಲ್ ಮುಗಿಸಿ ಬಂದ್ವಿ. ನಾವು ಹೋಮ್ ಸ್ಟೇ ರೀಚ್ ಆಗೋಷ್ಟೊತ್ತಿಗೆ ಆಲ್ರೆಡಿ ಮಧ್ಯಾಹ್ನ ಆಗೋಗಿತ್ತು. ಇವರ ಎಸ್ಟೇಟ್ ಒಳಗಡೆ ಒಂದು ಪ್ರೈವೇಟ್ ವಾಟರ್ಫಾಲ್ ಹರಿಯುತ್ತೆ ಅಂತ ಹೇಳಿದರು. ಇವ್ರ ಕಾಫಿ ಎಸ್ಟೇಟ್ ಒಳಗಡೆಯಿಂದ ನಾವು ಫಸ್ಟು ನೋಡೋಕೆ ಹೊರಟಿದ್ದೆ ವಾಟರ್ಫಾಲ್ಸ್ನ. ಕ್ರೇಜಿಯಾಗಿತ್ತು ದಾರಿ ಅಂತೂ. ಅಂದರೂ ನಮ್ಮ ಹುಡುಗರು ಕ್ವಾಟ್ಲೆ ಮಾಡಿಕೊಂಡು ಹಂಗೂ ಹಿಂಗೂ ರೀಚ್ ಆದ್ವಿ. ಹೋಗೋ ದಾರಿಲಿ ಇನ್ನೊಂದು ಕ್ರೇಜಿಗರು ಮಡ್ ವಾಲಿಬಾಲ್ ಕೋರ್ಟ್ ಬೇರೆ ಇತ್ತು. ನಮ್ಮ ಹುಡುಗರಿಗೆ ಒಂದು 2 ಕ್ವಾರ್ಟರ್ ಹಾಕ್ಸ್ಬಿಟ್ಟು ಈ ಮಡ್ ವಾಲಿಬಾಲ್ ಕೋರ್ಟಲ್ಲಿ ಬಿಟ್ಟರೆ ನ್ಯಾಷನಲ್ ಲೆವೆಲ್ ಚಾಂಪಿಯನ್ಗಿಂತ ಸಕ್ಕದಾಗಿ ಆಟಗಳು ಆಡಿರೋರು. ಅಂತೂ ನಾವು ಫೈನಲಾಗಿ ಬಂದು ರೀಚ್ ಆಗಿದ್ದು ವಾಟರ್ ಫಾಲ್ಸ್ಗೆ ಗುರು. ಇಷ್ಟು ಬ್ಯೂಟಿಫುಲ್ ಆದಂಥ ನೇಚರ್ ಮಧ್ಯೆ ಇಲ್ಲಿದ್ದಂಥ ವಾಟರ್ ಫಾಲ್ ನಮಗೆ ಸಖತ್ತಾಗಿ ಫೀಲ್ ಕೊಡ್ತು. ಈ ವಾಟರ್ ಫಾಲ್ಸ್ ನೋಡಿದ್ಮೇಲಂತೂ ಸುಮ್ಮನೆ ನಿಂತ್ಕೊಳ್ಳೋ ಮಾತೇ ಇಲ್ಲ ಗುರು. ಅಂತೂ ಇಂತೂ ಡ್ರೆಸ್ ಚೇಂಜ್ ಮಾಡಿ ಇಮಿಡಿಯೇಟಾಗಿ ವಾಟರ್ ಫಾಲ್ಸ್ಗೆ ಇಳಿದ್ವಿ. ಸಖತ್ತಾಗಿ ಮಜಾ ಮಾಡಿದ್ವಿ. ಇದು ಬೀಳ್ತಿದ್ದ ಫೋರ್ಸ್ಗೆ ಸೇಮ್ ಆಯುರ್ವೇದಿಕ್ ಮಸಾಜ್ ಕೊಟ್ಟಂಗೆ ಆಯಿತು. ಬಾಡಿಗಂತೂ ಕಂಪ್ಲೀಟ್ ರಿಲ್ಯಾಕ್ಸ್ ಆಯಿತು. ಅಂತೂ ಇಂತೂ ಸಕ್ಕದಾಗಿ ವಾಟರ್ ಫಾಲಲ್ಲಿ ಎಂಜಾಯ್ ಮಾಡಿ, ನೀರಂತೂ ಹೆವಿ ಕೋಲ್ಡ್ ಇತ್ತು ಗುರು. ನೈಟ್ 1 ಕ್ವಾರ್ಟರ್ ಹಾಕಿದ್ಮೇಲೆ ಶೀತ ಗೀತ ಎಲ್ಲ ನಮಗೆಲ್ಲತ್ತುತ್ತೆ ಅಂತ ಸಕ್ಕದಾಗಿ ವಾಟರ್ ಫಾಲಲ್ಲಿ ಎಂಜಾಯ್ ಮಾಡಿ ಈಚೆ ಬಂದು ಕಾಲು ಕೈಯೆಲ್ಲ ನೋಡ್ಕೊಂಡ್ವಿ ಎಲ್ಲಿ ಜಿಗಣೆ ಹತ್ಬಿಟ್ಟಿರುತ್ತೋ ಅಂತ. ಸದ್ಯಕ್ಕೆ ನಮ್ಮ ಪುಣ್ಯ ಒಂದು ಜಿಗಣೆ ಕೂಡ ಅಲ್ಲಿ ಇರಲಿಲ್ಲ. ಫಾಲ್ಸಲ್ಲಂತೂ ಮಜಾ ಮಾಡಿದ್ದಾಯಿತು. ಇನ್ನೇನು ಈವ್ನಿಂಗ್ ಆಗೋಗಿತ್ತು. ಅವ್ರು ಹೇಳಿದ್ರು ಅವರ ಎಸ್ಟೇಟಿಂದ ಒಂದು 5 ಕಿಲೋಮೀಟರ್ ದೂರ ಟ್ರೆಕ್ಕಿಂಗ್ ಹೋದರೆ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ ಅಂತ. ನಾವು ಸನ್ಸೆಟ್ ನೋಡಲೇಬೇಕು ಅಂತ ನಾವು ಅದೇ ದಾರಿಲಿ ಹೊರಟ್ವಿ. ನಮಗಂತೂ ಮಾತಾಡ್ಕೊಂಡು ಹೋಗಿದ್ದು ಹೆಂಗೆ ಅಂತಲೇ ಗೊತ್ತಾಗಲಿಲ್ಲ. 5 ಕಿಲೋಮೀಟ್ರಿಗೆ ರೀಚ್ ಆದ್ವಿ. ಫೈನಲಾಗಿ ನಮಗೆ ಒಳ್ಳೆ ಬ್ಯೂಟಿಫುಲ್ ಆದಂಥ ಸನ್ಸೆಟ್ಟು ವ್ಯೂ ಅಂತೂ ಕಾಣಿಸ್ತು. ಮೇಲೆ ಹೋಗ್ತಾ ಹೋಗ್ತಾ ಈ ಸುಂದರವಾದ ಪ್ರಕೃತಿ ಮಧ್ಯೆ ಕಳೆದೇ ಹೋದ್ವಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ ಈ ಟ್ರೆಕ್ಕಿಂಗ್ ಕೂಡ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅಲ್ಲೇ ಮಿನಿಮಮ್ 1 ಅವರ್ ಆದರೂ ಕೂತಿರ್ತೀವಿ ನಾವು. ಕೂತ್ಕೊಂಡು ಕೆಳಗಡೆ ಹೊರಡೋಣ ಅನ್ನೋಷ್ಟೊತ್ತಿಗೆ ಅವ್ರು ಹೇಳಿದ್ರು ಹೋಗ್ತಾ ದಾರಿಲಿ ಸಂಜೆ ಆದರೆ ಜಾಸ್ತಿ ಕಾಡು ಪ್ರಾಣಿಗಳ ಕಾಟ ಇದೆ ಇಲ್ಲಿ ಅಂತ. ಬೇಡ ಗುರು, ಯಾಕೆ ಬೇಕು ಸವಾಸ ಅಂತ ಬೇಗನೆ ಅಲ್ಲಿಂದ ಹೊರಟ್ವಿ. ಸೊ ಟ್ರೆಕ್ಕಿಂಗ್ ಮುಗಿಸ್ ಬರೋಷ್ಟೊತ್ತಿಗೆ ನೈಟ್ DJs ಡ್ಯಾನ್ಸು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಇಲ್ಲಿ ನೋಡು ಗುರು, ಈ ಕ್ಯೂಟಾಗಿರೋ ಮಗು ಡ್ಯಾನ್ಸ್ ಆಡೋದು ನೋಡಿ ಅಲ್ಲಿದ್ದಿದ್ದು ಎಲ್ಲ ಗೆಸ್ಟು ಜಾಯ್ನ್ ಆಗಿ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಕೊಟ್ಟರು. ಸಖತ್ತಾಗಿತ್ತು ಮಾತ್ರ. ನೈಟು ಹಿಂಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಊಟ ಕೂಡ ಆಯಿತು. ನೈಟ್ ಲೇಟಾಗಿ ಒಂದು ಫೈರ್ ಕ್ಯಾಂಪ್ ಕೂಡ ಹಾಕ್ಕೊಟ್ರು. ಹೊರಗಡೆ ಕೂತು ಫೈರ್ ಕ್ಯಾಂಪ್ ಮುಂದೆ ನಮ್ಮ ಹುಡುಗರು ಕ್ವಾಟ್ಲೆ ವಿಷಯಗಳನ್ನೆಲ್ಲ ಕೇಳ್ಕೊಂಡು, ನಮ್ಮ ಹುಡುಗರು ಕಷ್ಟ ಸುಖನೂ ಮಾತಾಡ್ಕೊಂಡು ನೆಮ್ಮದಿಯಾಗಿ ನೈಟ್ನ ಹೊರಗಡೆ ಸ್ಪೆಂಡ್ ಮಾಡಿ 1 ಗಂಟೆಗೆ ಹೋಗಿ ಮಲ್ಕೊಂಡ್ವಿ. ನಾಳೆ ಇನ್ನೂ ಬೇರೆ ಪ್ಲೇಸಸ್ ನೋಡೋದಿದೆ ಗುರು, ಬನ್ನಿ.